ಹಲೋ ನಮಸ್ತೆ ಬಂಧುಗಳೇ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಆದರೆ ಈಗ ಆಶ್ಚರ್ಯವನ್ನು ಉಂಟು ಮಾಡ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯ ಏನು ನಡೀತಾ ಇದೆಯಲ್ಲ, ಆ ಒಂದು ಜಾಗಕ್ಕೆ ಜಟಾಯು ಪಕ್ಷಿಗಳು ಹಾರಾಟದ ಬಗ್ಗೆ ಹಾಗೂ ನಿಗೂಢವಾಗಿರ್ತಕ್ಕಂತಹ ರೀತಿಯಲ್ಲಿ ಕೋತಿಗಳ ಗುಂಪು ಬರುತ್ತಿರುವುದಾದರೂ ಏಕೆ ಎಂಬೆಲ್ಲ ಆಸಕ್ತಿಭರಿತವಾಗಿರ್ತಕ್ಕಂತಹ ವಿಚಾರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡುವಂಥ ಕೆಲಸವನ್ನು ಮಾಡೋಣ ಬನ್ನಿ ಗೆಳೆಯರೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರುವಂತಹ ಆಸಕ್ತಿ ಭರಿತವಾಗಿರ್ತಕ್ಕಂಥ ಅಂಶವನ್ನು ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಬಂಧುಗಳೇ. ಹೌದು ಬಂಧುಗಳೇ, ಪ್ರತಿಯೊಬ್ಬ ರಾಮನ ಭಕ್ತರಿಗೂ ಕಾಡುವ ಪ್ರಶ್ನೆ ಇದು. ಯಾಕೆ ಈ ಜಟಾಯು ಪಕ್ಷಿ ಹಾಗೂ ಕೋತಿಗಳು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಗುಂಪು ಗುಂಪೋಪಾದಿಯಲ್ಲಿ ಬರುತ್ತಿರುವುದಾದರೂ ಯಾಕೆ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ ಕೇಳಿ ಬಂಧುಗಳೇ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದಕ್ಕೂ ಮೊದಲು ಈ ಜಟಾಯು ಪಕ್ಷಿಯ ಇತಿಹಾಸವನ್ನು ನೋಡುವಂಥ ಕೆಲಸವನ್ನು ಮಾಡೋಣ. ರಾಮಾಯಣದಲ್ಲಿ ಜಟಾಯು ಪಕ್ಷಿಯು ರಣಹದ್ದುಗಳ ರಾಜ ಎಂದೇ ಬಿರುದನ್ನು ಪಡೆದಿರತಕ್ಕಂಥದ್ದು. ಬಂಧುಗಳೇ, ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ಯುತ್ತಿರುವ ವೇಳೆ ಇದು ಜಟಾಯು ನೋಡುತ್ತೆ. ರಾಮ ಲಕ್ಷ್ಮಣರ ಬಳಿ ಪ್ರೀತಿ ವಾತ್ಸಲ್ಯದಿಂದ ಇದ್ದ ಈ ಜಟಾಯು, ಅರೆ ನಮ್ಮ ಸೀತಾಮಾತೆಯನ್ನು ರಾವಣ ಅಪಹರಿಸಿ ಕರೆದೊಯ್ಯುತ್ತಿದ್ದಾನಲ್ಲ, ಇದನ್ನು ಏನಾದರೂ ಮಾಡಿ ತಡೆಯಲೇಬೇಕು ಎಂಬ ಯೋಚನೆ ಮಾಡಿ ತಡೆಯಲು ಬಹಳಷ್ಟು ಪ್ರಯತ್ನವನ್ನು ಮಾಡುತ್ತೆ ಜಟಾಯು ಪಕ್ಷಿ. ಆದರೆ ತನಗೆ ವಯಸ್ಸಾದ ಕಾರಣದಿಂದಾಗಿ ರಾವಣನನ್ನು ತಡೆಯುವಲ್ಲಿ ವಿಫಲವಾಗುತ್ತೆ ಜಟಾಯು ಪಕ್ಷಿ. ಆದರೆ ರಾವಣನನ್ನು ಒಂದಿಷ್ಟು ಕಾಲ ತಡೆಯುವಂಥ ಕೆಲಸವನ್ನು ಮಾಡ್ತದೆ ಜಟಾಯು ಪಕ್ಷಿ. ಜಟಾಯು ಪಕ್ಷಿನ ಕಾಟವನ್ನು ತಾಳಲಾರದೆ ಅನೇಕ ರೀತಿಯ ಮಾಯಾವಿಯ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ರಾವಣನು ಕೊನೆಗೆ ತೀರಾ ಕೋಪಗೊಂಡು ತನ್ನ ಖಡ್ಗದಿಂದ ಜಟಾಯುನ ರೆಕ್ಕೆಯನ್ನು ಮುರಿದು ಹಾಕುತ್ತಾನೆ. ಕೊನೆಗೆ ಜಟಾಯು ಭೂಮಿಗೆ ಅಪ್ಪಳಿಸುತ್ತಾ ತನ್ನ ರೆಕ್ಕೆಗಳನ್ನು ಕಳೆದುಕೊಂಡು ರಕ್ತ ಚೆಲ್ಲಿ ಆ ಸಮಯದಲ್ಲಿ ಜಟಾಯು ರಾವಣನಿಗೆ ಶಾಪವನ್ನು ಹಾಕುತ್ತಾನೆ. ಆ ಸೀತಾಮಾತೆಯ ಶಾಪ ನಿನಗೆ ಸುಮ್ಮನೆ ಬಿಡುವುದಿಲ್ಲ, ನಿನಗೀಗ ಕ್ಷಣಿಕವಾಗಿ ಜಯ ಸಿಕ್ಕಿರಬಹುದು, ಆದರೆ ಮುಂದೊಂದು ದಿನ ಶ್ರೀರಾಮನಿಂದಲೇ ನೀನು ದೇಹತ್ಯಾಗ ಮಾಡಬೇಕಾದ ಪ್ರಸಂಗ ಒದಗಿ ಬರುತ್ತೆ, ನೆನಪಿರಲಿ ಎಂಬುದಾಗಿ ಜಟಾಯು ಪಕ್ಷಿಯು ರಾವಣನಿಗೆ ಶಾಪವನ್ನು ಕೊಡುತ್ತದೆ. ಆದರೆ ಇದನ್ನು ಅಲಕ್ಷಿಸಿದ ರಾವಣ ತನ್ನ ಲಂಕೆಯ ಕಡೆ ತೆರಳುತ್ತಾನೆ. ಸೀತಾಮಾತೆಯು ಹೇ ರಾಮ, ಹೇ ಲಕ್ಷ್ಮಣ ಎಂದು ಕೂಗುತ್ತಾ ಅಳುತ್ತಲೇ ನೋವನ್ನು ಪಡುತ್ತಾಳೆ. ನಂತರದಲ್ಲಿ ಸೀತಾಮಾತೆಯು ಒಂದು ಬೃಹತ್ತಾದ ಕಾಡನ್ನು ನೋಡ್ತಾಳೆ. ತನ್ನ ಬೆರಳಿನ ಉಂಗುರವನ್ನು ತೆಗೆದು ಬಿಸಾಡುತ್ತಾಳೆ ಆ ಕಾಡಲ್ಲಿ. ರಾವಣನು ತನ್ನ ಲಂಕೆಗೆ ಕರೆದುಕೊಂಡು ಬಂದು ತನ್ನ ವೈಭವದ ಬಗ್ಗೆ, ತನ್ನ ಪರಾಕ್ರಮದ ಬಗ್ಗೆ, ತನ್ನ ಶ್ರೀಮಂತಿಕೆಯ ಬಗ್ಗೆ ಸೀತಾಮಾತೆಗೆ ವಿವರಿಸುತ್ತಾನೆ. ಇದನ್ನು ಕೇಳಿದ ಸೀತೆಯು ಹೇಳುತ್ತಾಳೆ, ಹೇ ರಾವಣನೇ, ನೀನು ಅದೆಷ್ಟೇ ಪರಾಕ್ರಮಿಯಾದರೂ ನಿನ್ನನ್ನು ನನ್ನ ಪತಿ ಬಿಡುವುದಿಲ್ಲ. ನನ್ನ ಪತಿಯಾದ ಶ್ರೀರಾಮನು ನಿನ್ನನ್ನು ಕೊಂದೇ ಕೊಲ್ಲುತ್ತಾನೆ. ನೆನಪಿರಲಿ, ನೀನೇನೇ ಮಾಡಿದರೂ ನಾನು ನಿನ್ನನ್ನು ಇಷ್ಟಪಡುವುದಿಲ್ಲ, ನನ್ನನ್ನು ಒರೆಸಿಕೊಳ್ಳಲು ನಿನ್ನಿಂದ ಸಾಧ್ಯವಾಗಲ್ಲ ಎಂದು ಅಳುತ್ತಲೇ ಹೇಳುತ್ತಾಳೆ ಸೀತಾಮಾತೆ. ಕೋಪಗೊಂಡ ರಾವಣನು ನಂತರದಲ್ಲಿ ಸೀತಾಮಾತೆಯನ್ನು ದಿಟ್ಟಿಸಿ ನೋಡಿ ತನ್ನ ಸೇವಕರಿಗೆ ಆಜ್ಞೆ ಮಾಡುತ್ತಾನೆ. ಇವಳನ್ನು ಕರೆದೊಯ್ದು ಅಶೋಕವನದಲ್ಲಿ ಬಂಧಿಸಿ ಇಡಿ ಎಂಬ ಆಜ್ಞೆಯನ್ನು ಮಾಡುತ್ತಾನೆ ರಾವಣ. ಆ ಅಶೋಕವನವು ಸುಂದರವಾದ ಪ್ರದೇಶವಾಗಿತ್ತು. ಆ ವನದಲ್ಲಿ ರಾಕ್ಷಸಿಯರು ಸೀತಾಮಾತೆಯನ್ನ ರಾವಣನಿಗೆ ನೀನು ಒಪ್ಪಿಕೋ, ರಾವಣನನ್ನ ಓಲೈಕೆ ಮಾಡ್ಕೋ, ರಾವಣನನ್ನ ಒಲಿಸಿಕೋ ಎಂಬುದಾಗಿ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಶೋಕವನದಲ್ಲಿರ್ತಕ್ಕಂತಹ ರಾಕ್ಷಸಿಯರು. ಆದರೆ ಸೀತಾಮಾತೆಯು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರಾಮನ ಆಗಮನಕ್ಕಾಗಿ ರಾಮನಾಮವನ್ನು ಜಪಿಸುತ್ತಾ 1 ವರ್ಷದವರೆಗೆ ಅಲ್ಲಿಯೇ ಕಾಲ ಕಳೆಯುತ್ತಾಳೆ ಸೀತಾಮಾತೆ. ಇನ್ನು ಒಂದು ಕಡೆ ಜಟಾಯು ರಾವಣನಿಂದ ಹೋರಾಡಿ ತನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಭೂಮಿಗೆ ಬಿದ್ದಿರುತ್ತದೆ. ಇನ್ನೇನು ತನ್ನ ಪ್ರಾಣ ಹೋಯಿತು ಅನ್ನುವಷ್ಟರಲ್ಲಿ ಶ್ರೀರಾಮನು ಹಾಗೂ ಲಕ್ಷ್ಮಣರು ಸೀತಾಮಾತೆಯನ್ನ ಹುಡುಕುತ್ತಾ ಆ ಪ್ರದೇಶಕ್ಕೆ ಧಾವಿಸುತ್ತಾರೆ. ಜಟಾಯುವಿನ ಆ ಸ್ಥಿತಿಯನ್ನ ಕಂಡಿರ್ತಕ್ಕಂತಹ ರಾಮನು, ಏನಾಯಿತು, ನಿನ್ನ ಈ ಸ್ಥಿತಿಗೆ ಯಾರು ಕಾರಣ ಎಂಬೆಲ್ಲ ಪ್ರಶ್ನೆಯನ್ನ ಜಟಾಯು ಪಕ್ಷಿಗೆ ಕೇಳುವಂಥ ಕೆಲಸವನ್ನು ಮಾಡ್ತಾನೆ ರಾಮ. ಆಗ ಜಟಾಯು ಪಕ್ಷಿಯು ನಡೆದ ಎಲ್ಲ ಘಟನೆಗಳನ್ನು ವಿವರ ಸಹಿತ ರಾಮನ ಮುಂದೆ ವಿವರಿಸುತ್ತದೆ. ರಾವಣನು ಸೀತಾಮಾತೆಯನ್ನು ಅಪಹರಿಸಿದ್ದಾನೆ, ನನ್ನನ್ನು ಕ್ಷಮಿಸಿ, ನನ್ನ ಕೈಯಲ್ಲಿ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವರು ದಕ್ಷಿಣದ ಕಡೆ
ತೆರಳಿದರು ಎಂಬ ವಿಚಾರವನ್ನು ಹೇಳುತ್ತಲೇ ತನ್ನ ಪ್ರಾಣವನ್ನು ಬಿಡುತ್ತಾನೆ ಜಟಾಯು ಪಕ್ಷಿ. ತದನಂತರದಲ್ಲಿ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾನೆ ರಾಮ. ಜಟಾಯು ಪಕ್ಷಿಯು ಶ್ರೀರಾಮನ ಮಹಾಭಕ್ತನಾಗಿದ್ದ ಕಾರಣಕ್ಕಾಗಿಯೇ ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಶ್ರೀರಾಮ ಮಂದಿರದ ನಿರ್ಮಾಣದ ಕಾರ್ಯವನ್ನು ನೋಡುವ ಸಲುವಾಗಿ ಅಯೋಧ್ಯೆಗೆ ದವಡಾಯಿಸಿದ್ದಾನೆ ಎಂಬ ನಂಬಿಕೆ ಅಲ್ಲಿಯ ಜನರದ್ದಾಗಿರುತ್ತದೆ. ಬಂಧುಗಳೇ, ಇದೇ ಕಾರಣಕ್ಕಾಗಿಯೇ ಜಟಾಯು ಪಕ್ಷಿ ರಾಮ ಮಂದಿರದ ಸುತ್ತಲೂ ಹಾರಾಡುತ್ತಿರುವುದು. ಹಾಗೆಯೇ ರಾಮನ ಮೊದಲ ಭಕ್ತ ಯಾರು ಎಂದು ಯಾರಿಗಾದರೂ ಕೇಳಿದರೂ ಅವರು ಹೇಳುವುದು ಒಂದೇ ಮಾತು, ಅದು ಹನುಮ ಎಂದು. ಹಾಗೆಯೇ ಇವತ್ತು ಶ್ರೀರಾಮ ಮಂದಿರದ ನಿರ್ಮಾಣದ ಕಾರ್ಯ ನಡೆಯುತ್ತಿರುವ ವೇಳೆ ಕಲಿಯುಗದಲ್ಲಿ ಹನುಮಂತನ ಅವತಾರವೇ ಈ ಕೋತಿಗಳು ತನ್ನ ಪೂಜ್ಯ ದೈವರಾದ ಶ್ರೀರಾಮನನ್ನು ನೋಡುವ ಸಲುವಾಗಿ ಬರುತ್ತಿದ್ದಾವೆ ಎಂಬ ನಂಬಿಕೆ ಜನರದ್ದಾಗಿದೆ. ಹೀಗೆ ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಮಂದಿರಕ್ಕೆ ಬಂದಂತಹ ಈ ಜಟಾಯು ಹಾಗೂ ಈ ಕೋತಿಗಳು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಿದೆ, ಹೊಸ ಮೆರಗನ್ನು ತಂದುಕೊಟ್ಟಿವೆ ಎಂದೇಳಿದರೂ ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನೀವೇನಂತೀರಾ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂತಹ ಆಸಕ್ತಿದಾಯಕವಾಗಿರ್ತಕ್ಕಂತಹ ವಿಚಾರವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.